ವ್ಯಾಸ ಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಎಂದಿನಂತೆ ನನ್ನ ಲೈಫ್ ಟೈಮ್ಸ್ ಮೀಡಿಯಾ ಚಾನಲ್ಗೆ ಆದರದ ಸ್ವಾಗತ ಕೋರುತ್ತಾ, ಆದಿಪರ್ವ ವ್ಯಾಸ ಭಾರತವನ್ನು ಆಧರಿಸಿದ ಅಭಿನವ ಭಾರತ ಆದಿಪರ್ವ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ. ಅರ್ಜುನನು ದಿವ್ಯಾಸ್ತ್ರಗಳನ್ನು ವೈವಿಧ್ಯಮಯವಾಗಿ ಪ್ರಯೋಗಿಸುತ್ತಾ ತನ್ನ ಅಪ್ರತಿಮ ಧನುರ್ವಿದ್ಯಾ ಕೌಶಲವನ್ನು ಮೆರೆಯುತ್ತಿದ್ದಂತೆ ಪ್ರೇಕ್ಷಕ ವೃಂದದಿಂದ ಓ ಭರತಕುಲ ಶ್ರೇಷ್ಠ ಅರ್ಜುನನಿಗೆ ಜಯವಾಗಲಿ, ಬೇಷ್ ಬೇಷ್ ಎಂಬ ಹೊಗಳಿಕೆಗಳು ಸುರಿಮಳೆಗರೆದಿವೆ. ಅರ್ಜುನನು ತನ್ನ ಪ್ರದರ್ಶನವನ್ನು ಮುಗಿಸಿ ಪ್ರೇಕ್ಷಕ ವೃಂದಕ್ಕೆ ಹಾಗೂ ಮುಖ್ಯ ವೇದಿಕೆಯಲ್ಲಿದ್ದ ಗಣ್ಯರಿಗೆ ತಲೆಬಾಗಿ ವಂದಿಸಿದ್ದಾನೆ. ಗುರು ದ್ರೋಣರು ಹೆಮ್ಮೆಯಿಂದ ಬೀಗಿದ್ದಾರೆ. ಭೀಷ್ಮರು ಕೃಪರು ನಿಬ್ಬೆರಗಾಗಿ ಹುಬ್ಬೇರಿಸಿದ್ದಾರೆ. ಕುಂತಿಯ ಕಂಗಳಿಂದ ಆನಂದ ಬಾಷ್ಪಗಳು ಉದುರಿವೆ. ಧೃತರಾಷ್ಟ್ರನು ಗಾಂಧಾರಿಯು ಕಣ್ಗತ್ತಲೆಯಲ್ಲೇ ಪೆಚ್ಚಾಗಿ ತಲೆ ತಗ್ಗಿಸಿದ್ದಾರೆ. ಅರ್ಜುನನು ರಂಗಸ್ಥಳದಿಂದ ನಿರ್ಗಮಿಸಿದರು. ಪ್ರೇಕ್ಷಕರ ಗುಂಪಿನಲ್ಲಿ ಕೆಲವು ಕ್ಷಣಗಳವರೆಗೆ ಹರ್ಷಧಾರೆಯ ಹೊನಲು ಹರಿದಿದೆ. ಡೋಲು, ನಗಾರಿ, ತಮಟೆ ವಾದ್ಯಗಳು ಮೊಳಗಿವೆ. ಪ್ರದರ್ಶನಾಂಗಣವೇ ಹೊಸ ಮೆರಗಿನಲ್ಲಿ ಮಿಂಚಿದೆ. ವಾದ್ಯ ಮೇಳ ನಿಲ್ಲುತ್ತಿದ್ದಂತೆ ಮುಂದಿನ ಸರದಿಯಲ್ಲಿ ಯಾವ ರಾಜಕುಮಾರನು ಪ್ರದರ್ಶನಾಂಗಣಕ್ಕೆ ಬರುವನೋ ಎಂಬ ಕುತೂಹಲವೇ ಪ್ರೇಕ್ಷಕ ವೃಂದದಲ್ಲಿ ಕೆರಳಿದೆ. ಆಗ ಪ್ರದರ್ಶನದ ರಂಗಸ್ಥಳಕ್ಕೆ ಪ್ರವೇಶಿಸುವ ದ್ವಾರದ ತೆರೆ ಸರಿಯುತ್ತಿದ್ದಂತೆ ಹಠಾತ್ತನೆ ಕುಳಿರ್ಗಾಳಿ ಭರ್ರನೆ ಬೀಸಿದಂತೆ ಶಬ್ದವಾಗಿದೆ. ಪ್ರೇಕ್ಷಕರ ನೋಟವೆಲ್ಲ ಅತ್ತ ಚಲಿಸಿದರೆ ಆಜಾನುಬಾಹು ಯೋಧನೊಬ್ಬನು ಯೋಧೆ ಉಬ್ಬಿಸಿ ಸಶಸ್ತ್ರ ಭುಜಬಲ ಪರಾಕ್ರಮದಿಂದ ಧನುಸ್ಸಿನ ಠೇಂಕಾರ ಮಾಡಿ ಕ್ಷಾತ್ರ ತೇಜದಿ ಗಂಭೀರ ಹೆಜ್ಜೆಗಳನ್ನಿಟ್ಟು ಪ್ರದರ್ಶನದ ಅಂಗಣಕ್ಕೆ ಬಂದಿದ್ದಾನೆ. ಕ್ರೀಡಾಂಗಣದ ಸುತ್ತಲೂ ಸಿಂಹಾವಲೋಕನ ಮಾಡಿದ್ದಾನೆ. ಗಗನದತ್ತ ತೀಕ್ಷ್ಣ ನೋಟ ಬೀರಿ ನೆತ್ತಿಗೆ ಏರುತ್ತಲಿರುವ ಸೂರ್ಯದೇವನನ್ನು ತದೇಕ ದೃಷ್ಟಿಸಿದ್ದಾನೆ. ದೃಢ ಸ್ವರದಲ್ಲಿ ರತಿಕರಲ್ಲಿ ಮಹಾರಥಿಯೇ ತಾನಾಗಿ ಇದ್ದೇನೆ ಎಂಬಂತೆ ತನ್ನ ಕಿರು ಪರಿಚಯ ಮಾಡಿಕೊಳ್ಳುತ್ತಿದ್ದಾನೆ. ನನ್ನ ಹೆಸರು ಕರ್ಣ, ಗುರುದ್ರೋಣರ ಶಾಲೆಯಲ್ಲೇ ಕಲಿತವನು ಎಂದು ಚುಟುಕಾಗಿ ಪರಿಚಯಿಸಿಕೊಂಡಿದ್ದಾನೆ. ಪ್ರೇಕ್ಷಕ ವೃಂದದತ್ತ ಸುದೀರ್ಘ ನೋಟ ಹರಿಸಿದ್ದಾನೆ. ವೇದಿಕೆಯಲ್ಲಿ ಮಹಾರಾಜ
ಧೃತರಾಷ್ಟ್ರನ ಪಕ್ಕ ಕುಳಿತ ಮಂತ್ರಿ ವಿದುರ, ಭೀಷ್ಮ, ಗುರು ದ್ರೋಣ, ಕೃಪರ ಕಡೆ ನೋಡಿ ವಿನಮ್ರತೆಯಿಂದ ತಲೆಬಾಗಿ ನಮಿಸಿದ್ದಾನೆ. ಅವರುಗಳು ಕರ್ಣನ ವಿನಯ ಸಂಪನ್ನತೆಗೆ ನಿಬ್ಬೆರಗಾಗಿ ತಲೆದೂಗಿದ್ದಾರೆ. ನಂತರ ರಾಣಿ ಗಾಂಧಾರಿಗೆ, ರಾಜಮಾತೆ ಕುಂತಿಯ ಕಡೆಗೆ ನೋಡಿ ನಮಿಸಿದ ಕರ್ಣನು ಮತ್ತೊಮ್ಮೆ ಪ್ರೇಕ್ಷಕ ವೃಂದದತ್ತಲೂ ಸ್ನೇಹಪೂರ್ವಕ ನಸುನಗೆ ಬೀರಿದ್ದಾನೆ. ಇಡೀ ಪ್ರೇಕ್ಷಕ ವೃಂದವೇ ಕರ್ಣನನ್ನ ಕುತೂಹಲದಿಂದ ನೋಡಿದೆ. ಅರ್ಜುನನಿಗಿಂತ ಆಜಾನುಬಾಹು ಇವನೆಂದೇ ಗಮನಿಸಿದೆ. ಕರ್ಣನು ಧಿರೋಚಿತ ಹೆಜ್ಜೆಗಳನ್ನಿಟ್ಟು ಕ್ರೀಡಾಂಗಣದಲ್ಲಿ ಒಂದು ಸುತ್ತು ಹಾಕಿ ಬರುವಾಗ ಅಂತಃಪುರ ಸ್ತ್ರೀಯರ ಮುಖ್ಯ ವೇದಿಕೆಗೆ ಸಮೀಪದಲ್ಲೇ ಸಾಗಿ ಬರುತ್ತಿದ್ದಾನೆ. ಆಗ ಅವನ ಎಡಬಲ ಕೆನ್ನೆಯಲ್ಲಿ ಓಲಾಡುವ ಕರ್ಣಕುಂಡಲಗಳು ಕುಂತಿಯ ವಿಶೇಷ ಗಮನವನ್ನು ಸೆಳೆಯದೇ ಇರಲಿಲ್ಲ. ಆಚಾರ್ಯ ದ್ರೋಣರ ಅಹಂಕಾರ ಪುಟಿದೆದ್ದಿದೆ. ಕರ್ಣನನ್ನು ಮತ್ತೂ ಪರೀಕ್ಷಿಸಲೆಂದೇ ಇನ್ನೂ ಕೆಲವು ದಿವ್ಯಾಸ್ತ್ರಗಳನ್ನು ನಭೋಮಂಡಲದತ್ತ ಬೆರಳು ತೋರಿಸಿ ಪ್ರಯೋಗಿಸಲು ಕರ್ಣನಿಗೆ ಹೇಳಿದ್ದಾರೆ. ಕರ್ಣನು ಹಿಂಜರಿಯದೆ ಆ ಲಕ್ಷ್ಯಗಳನ್ನೆಲ್ಲ ತನ್ನದೇ ಚಮತ್ಕಾರದಿಂದ ಭೇದಿಸಿದ್ದಾನೆ. ಎಲ ಇವನು ಅದ್ಯಾವಾಗ ಧನುರ್ವಿದ್ಯೆಯಲ್ಲಿ ಇಷ್ಟೆಲ್ಲ ಪರಿಣಿತಿ ಪಡೆದ ಎಂದು ಅವರಿಗೆ ಪರಮಾಶ್ಚರ್ಯವಾಗಿದೆ. ಕೂಡಲೇ ಪ್ರೇಕ್ಷಕರ ಗುಂಪಿನಿಂದಲೂ ಓಹ್ ಬಾಪ್ರೇ ಬಾಪ್ರೇ ಕರ್ಣ ಎಂದು ಹೊಗಳಿಕೆಗಳು ಸುರಿಮಳೆಗರೆದಿವೆ. ಕೌರವ ದುರ್ಯೋಧನನ ಅನುಜರೆಲ್ಲ ಕುಣಿಯುವುದನ್ನು ದುರ್ಯೋಧನನಿಗೆ ಪರಮಾನಂದವಾಗಿದೆ. ಧೃತರಾಷ್ಟ್ರ ಗಾಂಧಾರಿಯರ ಕಿವಿಗಳು ಅಗಲವಾಗಿವೆ. ಕರ್ಣ ಯಾರವನು? ಕರ್ಣ ಯಾರವನು ಎಂದಾಗ ವಿದುರನು ಹೇಳುತ್ತಾನೆ, ದ್ರೋಣರ ಬಳಿ ಧನುರ್ವಿದ್ಯೆ ಕಲಿತ ಶಿಷ್ಯರಲ್ಲಿ ಕರ್ಣನೂ ಒಬ್ಬನು ಎಂದಿದ್ದಾನೆ. ಓಹ್ ಹೌದೇನು? ಉದ್ಗಾರವೆತ್ತಿದ ಅಂದ ಧೃತರಾಷ್ಟ್ರನಿಗೆ ಕರ್ಣನ ಧನುರ್ವಿದ್ಯೆ ಚಾತುರ್ಯಗಳೆಲ್ಲ ಕೇಳಲು ಇಷ್ಟವಾಗಿವೆ. ಕರ್ಣನು ನಮ್ಮ ಕಡೆಗಿದ್ದಾನೆಂಬ ಖುಷಿಯಲ್ಲಿ ಅವನು ಕಣ್ಣುಗುಡ್ಡೆಗಳ ಅತ್ತಿತ್ತ ಹೊರಳಿಸಿ ರೆಪ್ಪೆ ಮಿಟುಕಿಸಿದವನೇ ಕೃತಕ ಕಣ್ಗತ್ತಲೆಯ ಗಾಂಧಾರಿ ಕಡೆ ನೋಡಿದ್ದಾನೆ. ಗಾಂಧಾರಿಯು ಕೂಡ ಪುಲಕಿತಳಾಗಿದ್ದಾಳೆ. ಈ ತರಂಗ ಸ್ಥಳದಲ್ಲಿ ದುರ್ಯೋಧನನು ಅರ್ಜುನನನ್ನೇ ನೋಡಿ ಹೇಳುತ್ತಾನೆ, ಅರ್ಜುನ, ನೀನು ಪ್ರಯೋಗಿಸಿದ ಅಸ್ತ್ರಗಳನ್ನೆಲ್ಲ ಕರ್ಣನು ತನ್ನ ವಿಶಿಷ್ಟ ಶೈಲಿಯಲ್ಲಿ ಪ್ರಯೋಗಿಸಿ ತೋರಿಸಿದ್ದಾನೆ. ಈಗ ಅವನೊಂದಿಗೆ ದ್ವಂದ್ವ ಯುದ್ಧ ಮಾಡು ನೋಡೋಣ ಎನ್ನಬೇಕೇ? ದುರ್ಯೋಧನ
ಗರ್ವದಿಂದ. ಅರ್ಜುನನೊಡನೆ ಕರ್ಣನ ದ್ವಂದ್ವ ಯುದ್ಧವೇನೋ, ಇದೇನೇ ವೈಪರೀತ್ಯ. ದ್ರೋಣರು, ಕೃಪರು ಆ ಕ್ಷಣವೇ ಪ್ರದರ್ಶನದ ರಂಗಸ್ಥಳಕ್ಕೆ ಧಾವಿಸಿ ಬಂದಿದ್ದಾರೆ. ಕೃಪನು, ಹೇ ಕರ್ಣ, ಅರ್ಜುನನು ಚಂದ್ರವಂಶದ ಭರತ ಕುಲದ ಪಾಂಡು ಮಹಾರಾಜನ ಮಗ. ಇವನು ತಾಯಿ ಕುಂತಿಯು ರಾಜ ಕುಂತಿ ಭೋಜನ ಮಗಳು. ನೀನು ಯಾರು? ನಿನ್ನ ತಂದೆ ಯಾರು? ತಾಯಿ ಯಾರು? ನಿನ್ನ ವಂಶ ಯಾವುದು ಹೇಳು. ಆನಂತರ ಅವನನ್ನೆದುರಿಸು. ಆನಂತರ ಅರ್ಜುನನನ್ನು ಎದುರಿಸು. ಹೇಳು ಎಂದು ಕೇಳಿದ್ದಾರೆ ಕೃಪಾಚಾರ್ಯರು. ಕರ್ಣನು ವಿಚಲಿತನಾಗದೆ, ನಾನು ಕರ್ಣ, ಮಹಾರಾಜ ಧೃತರಾಷ್ಟ್ರರ ಸಾರಥಿಯಾದ ಅಧಿರಥನ ಮಗನು. ಧೃತರಾಷ್ಟ್ರನ ಸಾರಥಿ ಅಧಿರಥನ ಮಗನು ನಾನು ಎಂದು ಕರ್ಣ ಗಂಭೀರ ಸ್ವರದಲ್ಲಿ ಹೇಳಿದ್ದಾನೆ. ಆ ಕ್ಷಣ ಮುಂದೆ ಬಂದ ಭೀಮಸೇನನು, ಓ, ಹಾಗಾದರೆ ನೀನು ಸೂತಪುತ್ರ. ಸೂತನು ಕ್ಷತ್ರಿಯ ವಿದ್ಯೆಯನ್ನು ಕಲಿಯುವುದೆಂದರೇನೋ? ಕ್ಷತ್ರಿಯನಾದ ಅರ್ಜುನನ ಎದುರಿಗೆ ನಿಂತು ಅವನನ್ನು ಎದುರಿಸಲು ನೀನು ಅರ್ಹನೇನೋ ಕರ್ಣ ಎಂದು ವ್ಯಂಗ್ಯವಾಡಿದ್ದಾನೆ ಭೀಮಸೇನ. ಕರ್ಣನು ತನ್ನ ನೇರ ನೋಟವು ಕದಲದಂತೆ, ಹೇ ಭೀಮಸೇನ, ಸೂತರೆಂದರೆ ನಿಕೃಷ್ಟವಾಗಿ ನೋಡುವುದು ಏತಕ್ಕೆ? ಅವರು ಮನುಷ್ಯರೇ ತಾನೆ ಎಂದು ದ್ರೋಣರತ್ತ ವಿನಮ್ರನಾಗಿ ನೋಡಿದವನೇ ಹೇಳುತ್ತಾನೆ ಕರ್ಣ. ಸೂತರಲ್ಲಿ ಪುರಾಣ ಕಥನ ಪ್ರವಚನಗಳನ್ನು ಮಾಡುವವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಸೂತ ಪುರಾಣಿಕರಾಗಿದ್ದಾರೆ. ಮಹಾರಾಜರಿಗೂ ಅವುಗಳ ಧರ್ಮ ಬೋಧೆಯನ್ನು ವಿವರಿಸಿ ಹೇಳುತ್ತಾರೆ. ರಾಜ್ಯದ ಸುದ್ದಿ ಸಮಾಚಾರಗಳನ್ನು ತಿಳಿಸಿ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ ಎಂದ ಕರ್ಣನು ಮುಂದುವರೆದು, ಕೃಪಾಚಾರ್ಯರೇ, ಅನ್ಯತಾ ಭಾವಿಸದಿರಿ. ಬ್ರಾಹ್ಮಣರು ಕ್ಷತ್ರಿಯ ವಿದ್ಯೆ ಕಲಿತರೆ ವರ್ಣಸಂಕರ ದೋಷವ ಆಗಲಿಲ್ಲಬೇಕೆ? ಕೃಪಾಚಾರ್ಯರೇ, ಅನ್ಯತಾ ಭಾವಿಸದಿರಿ. ಬ್ರಾಹ್ಮಣರು ಕ್ಷತ್ರಿಯ ವಿದ್ಯೆ ಕಲಿತರೆ ವರ್ಣಸಂಕರ ದೋಷ ಆಗಲಿಲ್ಲಬೇಕೆ? ಅದೇ ಸೂತರು ಕ್ಷತ್ರಿಯ ವಿದ್ಯೆ ಕಲಿತರೆ ವರ್ಣಸಂಕರ ದೋಷವೆನ್ನುವಿರೇಕೆ? ಕರ್ಣ ಧ್ವನಿ ಏರಿಸಿ ಕೇಳುತ್ತಿದ್ದಂತೆ ದ್ರೋಣ, ಕೃಪರು ಮುಖ ನೋಡಿಕೊಂಡಿದ್ದಾರೆ. 20 ಹರೆಯದಲ್ಲೇ ಇವನಿಗೆ ಅದೆಷ್ಟು ವೈಚಾರಿಕತೆ, ತಾರ್ಕಿಕ ಜ್ಞಾನವೆಂದು ಕರ್ಣನನ್ನೇ ಅಪಾದ ಮಸ್ತಕ ನೆಟ್ಟಿಸಿದ್ದಾರೆ. ಅವರಿಬ್ಬರು ಮತ್ತೆ ದಡಬಡನೆ ಸ್ಪರ್ಧಾಂಗಣಕ್ಕೆ ಬಂದಿದ್ದಾರೆ. ಅಷ್ಟರಲ್ಲೇ ದುರ್ಯೋಧನನು, ಬೇಷ್ ಕರ್ಣ, ಸರಿಯಾಗಿಯೇ ಹೇಳಿದೆ ಎಂದು ಚಪ್ಪಾಳೆ ತಟ್ಟಿದವನೇ ಕ್ರೀಡಾಂಗಣದ ಮುಖ್ಯ ವೇದಿಕೆ ಹಾಗೂ ನೆರೆದವರೆಲ್ಲರ ಕಡೆ ಅಟ್ಟಹಾಸದ ರಗೆ ಬೀರಿದ್ದಾನೆ. ಕೃಪಾಚಾರ್ಯರು, ಕರ್ಣ,
ನೀನು ಕ್ಷತ್ರಿಯ ವಿದ್ಯೆ ಕಲಿತರೇನೋ? ರಾಜಕುಮಾರನೇ ಅಲ್ಲವಲ್ಲ. ಕ್ಷತ್ರಿಯ ಅರ್ಜುನನಿಗೆ ರಾಜಕುಮಾರರೊಡನೆ ಮಾತ್ರ ಯುದ್ಧ ಮಾಡುವ ಆಯ್ಕೆಯು ಯುದ್ಧದ ನಿಯಮವೇ ಆಗಿದೆಯಲ್ಲ. ಕೃಪಾಚಾರ್ಯರು ಹೇಳುತ್ತಾರೆ, ಕರ್ಣ, ನೀನು ಕ್ಷತ್ರಿಯ ವಿದ್ಯೆ ಕಲಿತರೇನು? ರಾಜಕುಮಾರನೇ ಅಲ್ಲವಲ್ಲ. ಕ್ಷತ್ರಿಯನಾದ ಅರ್ಜುನನಿಗೆ ರಾಜಕುಮಾರರೊಡನೆ ಮಾತ್ರ ಯುದ್ಧ ಮಾಡುವ ಆಯ್ಕೆಯು ಯುದ್ಧದ ನಿಯಮವೇ ಆಗಿದೆಯಲ್ಲ. ದ್ವಂದ್ವ ಯುದ್ಧದ ನಿಯಮವೇ ಆಗಿದೆಯಲ್ಲ. ನಿನಗೆ ಗೊತ್ತಲ್ಲ ಎಂದು ಕೊಂಕು ಧ್ವನಿ ಎತ್ತಿದ್ದಾನೆ ಕೃಪಾಚಾರ್ಯರು. ಮಧ್ಯೆ ಬಾಯಿ ಹಾಕಿದ ದುರ್ಯೋಧನನು, ಓಹ್, ಹಾಗೇನು ಕೃಪಾಚಾರ್ಯರೇ, ನಾನು ಕರ್ಣನನ್ನು ಈಗಲೇ ರಾಜನನ್ನಾಗಿ ಮಾಡಬಲ್ಲೆನು. ಕರ್ಣನು ಸೂತಪುತ್ರನಾದರೇನು? ಬ್ರಾಹ್ಮಣ ಗುರುಗಳಲ್ಲೂ ಯಾರು ಯಾರಿಗೆ ಹುಟ್ಟಿದರು, ಹೇಗೆ ಹುಟ್ಟಿದರು, ಅವರೇಕೆ ಕ್ಷತ್ರಿಯ ವಿದ್ಯೆ ಕಲಿತರು ಎಂಬುದನ್ನೆಲ್ಲ ನೀವು ಬಲ್ಲವರಾಗಿ ಹೇಳುವಿರೇನು ಎಂದಿದ್ದಾನೆ ದುರ್ಯೋಧನ. ಮುಂದೆ ಬಂದ ಭೀಮಸೇನನು, ಹೇಯ್ ದುರ್ಯೋಧನ, ಗುರುಗಳ ಮೂಲವನ್ನು ಪ್ರಶ್ನಿಸಿರುವುದು ಏತಕೋ? ಕರ್ಣ ಯಾರಿಗೆ ಹುಟ್ಟಿದವನು ಎಂಬುದು ಇಲ್ಲಿ ನೆರೆದವರೆಲ್ಲರಿಗೂ ತಿಳಿಯಲಿ ಎಂದು ಜಾಬ್ಬರಿಸಿ ಕೇಳಬೇಕೇ? ಆ ಕ್ಷಣ ಕೆಂಡಮಂಡಲವಾದ ಕೆಂಡಮಂಡಲವಾದ ಕರ್ಣನು, ಎಲೆಲೆಲೆ ಭೀಮ, ಯಾರು ಯಾರಿಗೆ ಹುಟ್ಟಿದರು, ಹೇಗೆ ಹುಟ್ಟಿದರು ಎಂಬುದು ಅವರವರ ತಾಯಿ ತಂದೆಗೆ ಗೊತ್ತೋ? ಕರ್ಣನಿಗೆ ಹುಟ್ಟಿನಿಂದ ಬಂದ ಗುಣಕರ್ಮಗಳು, ಸಂಸ್ಕಾರ ಜನ್ಯ ಸ್ವಭಾವಗಳು ಸತ್ವಗುಣ ಕರ್ಮದಿಂದಲೇ ಶ್ರೇಷ್ಠವೆನಿಸುತ್ತವೆಂಬುದು ಧರ್ಮಶಾಸ್ತ್ರದಲ್ಲೇ ಇದೆಯಲ್ಲ ಆಚಾರ್ಯರೇ. ಏನು ಹೇಳ್ತಾನೆ? ಮನುಷ್ಯನಿಗೆ ಹುಟ್ಟಿನಿಂದ ಬಂದ ಗುಣಕರ್ಮಗಳು, ಸಂಸ್ಕಾರಜನ್ಯ ಸ್ವಭಾವಗಳು ಸತ್ವಗುಣ ಕರ್ಮದಿಂದಲೇ ಸತ್ವಗುಣ ಕರ್ಮ ಮಾಡಿದರೆ ಶ್ರೇಷ್ಠವೆನಿಸುತ್ತವೆಂದು ಧರ್ಮಶಾಸ್ತ್ರವು ಹೇಳುತ್ತದಲ್ಲೇ ಆಚಾರ್ಯರೇ ಎಂದ ಕರ್ಣನು ಕೃಪಾಚಾರ್ಯನತ್ತ ನಿಟ್ಟಿಸಿದ್ದಾನೆ. ವೇದಿಕೆಯಲ್ಲಿ ಕುಳಿತ ಕುಂತಿಗೆ ಕರ್ಣನ ಧರ್ಮ ಸೂಕ್ಷ್ಮವರಿತ ಮಾತುಗಳಿಂದ ಕಣ್ಣಾಲಿಗಳು ತುಂಬಿ ಬಂದಿವೆ. ಸ್ಪರ್ಧೆಯ ಆರಂಭದಲ್ಲೇ ಕರ್ಣನು ಕ್ರೀಡಾಂಗಣದಲ್ಲಿ ಸುತ್ತು ಹಾಕಿದಾಗಲೇ ವೇದಿಕೆಯ ಸಮೀಪ ಅವನು ಮುನ್ನಡೆದು ಟಿವಿಯಿಂದ ನಡೆದು ಸಾಗಿದಾಗಲೇ ಅವಳ ಗಮನ ಸೆಳೆದಿವೆ. ಅವನಿಗೆ ಹುಟ್ಟಿನಿಂದಲೇ ಬಂದ ಎದೆಯ ಕವಚವು, ಕರ್ಣಕುಂಡಲಗಳು, ಇವನೇ ತನಗೆ ಹುಟ್ಟಿದ ಪಾಪದ ಕೂಸು, ಇವನೇ ತನಗೆ ಹುಟ್ಟಿದ ಪಾಪದ ಕೂಸು ಎಂದು ಕುಂತಿ ಕುಳಿತ ಆಸನದಲ್ಲೇ ನಿತ್ರಾಣಳಾಗಿ ಹಿಂದಕ್ಕೆ ಹೊರಗಿದ್ದಾಳೆ. ಇತ್ತ ರಂಗಸ್ಥಳದಲ್ಲಿ ಅರ್ಜುನ, ಕರ್ಣನು ರಾಜನಾದರೆ ಅವನೊಡನೆ ನೀನು ಯುದ್ಧ ಮಾಡುವೆ ತಾನೆ ಎಂದ ದುರ್ಯೋಧನನು ತುಸು ತಡೆದು ಯೋಚಿಸಿದವನೇ, ಇದೋ ಈಗಿಂದೀಗಲೇ
ಕರ್ಣನನ್ನ ಅಂಗದೇಶಕ್ಕೆ ಅಭಿಷಕ್ತ ರಾಜನನ್ನಾಗಿ ಮಾಡುವೆನು ಎಂದು ಬಹಿರಂಗವಾಗಿ ಘೋಷಿಸಿದವನೇ ಕೂಡಲೇ ಯಾರಲ್ಲಿ ಎಂದು ಅರಮನೆಯ ಕಾವಲು ಭಟರನ್ನು ಕರೆದು ರಾಜ ಪುರೋಹಿತರನ್ನು ಈ ಕ್ಷಣವೇ ಇಲ್ಲಿಗೆ ಬರಹೇಳಿರಿ. ಕರ್ಣನಿಗೆ ಈ ರಂಗಸ್ಥಳದಲ್ಲೇ ಅಂಗದೇಶದ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಲು ಸಕಲ ಸಿದ್ಧತೆಗಳು ಆಗಲಿ ಎಂದು ಆಜ್ಞಾಪಿಸುವುದೇ ದುರ್ಯೋಧನ 20ರ ಹರೆಯದಲ್ಲಿ ಹುಮ್ಮಸ್ಸಿನಲ್ಲಿರುವ ಇನ್ನು ಯುವರಾಜಾಭಿಷಕ್ತನೂ ಅಲ್ಲದ ದುರ್ಯೋಧನ ಈ ಅವನಿಗೆ ಸಲ್ಲದ ಈ ನಡೆಯ ಮಾತುಗಳನ್ನು ಕೇಳಿ ಹೌಹಾರಿದ್ದಾರೆ ಕೃಪಾಚಾರ್ಯರು, ದ್ರೋಣಾಚಾರ್ಯರು. ಮುಂದಿನ ಕಥಾಭಾಗವನ್ನು, ಆದಿಪರ್ವದ ಕಥಾಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಮುಂದುವರಿಸ್ತೇನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತುರ್ಧ್ರುವ ನೀತಿರ್ಮತಿರ್ಮಮ.